ಮಾಡಿ ನಮ್ಮ ಸುಮ್ಮನೆ ಸಚಿನ್ ಫೋನ್ ಮಾಡಿ, ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ಎಷ್ಟೊತ್ತಿಗಪ್ಪ ಅಂದೆ? 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಟ್ಟು. ಫೋಟೋ ಹಾಕ್ಬಿಟ್ಟು ಅವನು ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂಥ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳ್ನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು. ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟು. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಹೌದಪ್ಪ, ಅದನ್ನೇ ಹೇಳ್ತಾ ಇರೋದು. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, 1 ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭಿಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪಾಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಂ. ಚೆನ್ನಾಗಿ ಹೊಡಿರಪ್ಪ ಚಪ್ಪಾಳೆ ಅಂತ. ನಟನೆಟಿರ ಬಗ್ಗೆ ನಾನು ಹೇಳಬೇಕು. ಮುಖ್ಯವಾಗಿ ತಾರ ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರಕ್ಕೆ ಹಾಗೆ ಒಕ್ಕೊಂಡು ಆಕೆ ಮಾಡುವಂಥ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದನ್ನು ನೋಡಿದೆ, ನೀನು ನೋಡಿದ ತಕ್ಷಣ ಪಕ್ಕ ಜಡ್ಜಿ ತಂಗಿ ಇದೆಯಾ ಅಂತಂದೆ. ಅದೇ ಥರ ಆಕೆ ಮಾತು ಕೂಡ ಹಾಗೆ ಇತ್ತು ನೋಡಿ, ಗತ್ತು. ಆ ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣಸ್ವಾಮಿ 2 ಪಿಕ್ಚರಲ್ಲೂ ಹೀರೋ. ನಾನು ಪ್ರತಿ ಸಲ ಅವ್ನು TV ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನು ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಎಂಥ ಪ್ರತಿಭೆ ರೀ ಅವನು, ಭಾಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀನೋ ಅನ್ನೋ ನಂಬಿಕೆ ನನಗಿದೆ. ಅದೇ ರೀತಿ ಕರಿಸುಬ್ಬ. ಈ ಕರಿಸುಬ್ಬ ಹೆಂಗಂದರೆ ಒಂಥರ ಕೆಮಿಗೆ ಅಂತಾರೆ, ಯಾವ ಮಾರ್ಕತನ ಆ ಬಣ್ಣ ಆಗ್ಬಿಡ್ತಾನೆ ಅವನು. ನೋಡಿ, ಇದರಲ್ಲಿ ನಾನು ಮಾಡಿದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದರಲ್ಲಿ ನಂದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರೆದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬನ್ ಇದ್ರಲ್ಲಿ ಮಾಡಿದ್ದಾನೆ, ಅಭಿಂಜನದಲ್ಲಿ ಮಾಡಿದ್ದಾನೆ. ಅವನು ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದು ಅಷ್ಟೇ ಕೆಲಸ ನಮ್ಮದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲಿಂದ ಬರ್ತಾಯಿತ್ತು, ಆಮೇಲೆ ಅದು ಇದು ಡಿಜಿಟಲ್ ಆಯಿತು. ಈಗ ಕಂಪ್ಲೀಟ್ ಅದನ್ನು ಬೇರೆ ಥರನೇ AI ಕಾರ್ಯ ಹೋಗ್ತಾ ಇದೆ. ಈ ಥರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಲೇ ಹೇಳಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ ಅನದರ್ 10 years ಈಸಿಲಿ. ಆ್ಯಂಡ್ ಯಾರೋ ಕೇಳಿದ್ರು, ಈ ಸಿನಿಮಾದಲ್ಲಿ ನೀವು ಇದ್ದೀರಾ ಅಂತ. ಸರ್, ನೀವು ಹೋಗಿ ನೀವು ಯಾಕೆ ಸರ್ ಕರೆದಿಲ್ಲ ನನ್ನ ಈ ಪಿಕ್ಚರ್ಗೆ? ಚೇಂಬರ್ಲಿ ಈಗ 3 ತಿಂಗಳಿಂದೆ
ಈ ಪಿಕ್ಚರ್ ಮಾಡಿ ನಾನು ಒಂದು 2-3 ವರ್ಷ ಆಗಿರ್ಬೇಕಂತ ಕಾಣುತ್ತೆ. ಇರಲಿ, ವಾಟ್ ಎವರ್ ಇಟ್ ಈಸ್. ಯಾಕೆಂದರೆ ಕೆಲವು ಸಿನಿಮಾ ನಮ್ಗೆ ಅನಿಸುತ್ತೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಲಿಲ್ಲ ಅಂತ ಒಂದು ಕೊರಗಿರುತ್ತೆ. ಅವರೇ ಹೇಳಿದ್ದಾರೆ ನೆಕ್ಸ್ಟ್ ಫಿಲಿಮಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ, ಆ ಒಂದು ವಿಚಾರದಲ್ಲಿ ನಾನೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತು ಕ್ಷಮೆಯನ್ನು ಯಾಚಿಸ್ತಾ ಮೀಟಿಂಗ್ ಇರೋದ್ರಿಂದ ನಾನು ಬಿಡುವು ತಗೋತೀನಿ. ಹಾಗೆ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಅಳಿಯ ಅಂತ ಹೇಳಲ್ಲ, ಅವರ ಮನೆ ದೇವರು ನಮ್ಮ ಗೋವಿಂದರಾಜ್, ನಿಜವಲ್ಲೂ. ಹಾಗೆಯೇ ನನ್ನ ತಂಗಿ ಲಕ್ಷ್ಮಿ. ಪ್ರತಿ ಸಲ ನನಗೆ ಏನಾದರೂ ಒಂದು ವಿಚಾರ ಬಂತು ಅಂದರೆ ಅವರ ಒಂದು ಭಾವನೆ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದದ್ದು. ನನಗೆ ಆ 2000ರಲ್ಲಿ ಅವ್ರು ಕಾಡಿಗೆ ಹೋದಾಗ ಅದು ಏನು ಥರ ಅನುಭವಿಸಿದ್ರು ಈ ಅಣ್ಣ, ನಿಜವಾಗ್ಲೂ ಅದೆಲ್ಲ ಒಂದ್ಸಲಿ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಆದರೆ ಬದುಕು ಬದಲಾವಣೆ ಆಗ್ತಾನೆ ಇರುತ್ತೆ. ಇವತ್ತು ಬಂದು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ರಾಜ್ಕುಮಾರೇ ಆಶೀರ್ವಾದ ಮಾಡ್ದಂಗಿದೆ. ಆ ಒಂದು ಪ್ರೀತಿ ನನಗಿದೆ. ಸೊ ಎಲ್ರಿಗೂ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ನಿರ್ಮಾಪಕ, ಅನ್ನದಾತ, ನನಗೆ ಈ ನಾಗೇಶ್ವರರಾವು ವಿಗ್ ಮೇಕರು, ಅಂದರೆ ಎಲ್ಲ ಬೋಲ್ಟಲ್ಗಳನ್ನ ಅಲಂಕಾರ ಮಾಡಿಬಿಡ್ತಾಯಿದ್ರು. ಬಹುಶಃ ಅವರ ಜೊತೆ ಸಾಥ್ ಕೊಟ್ಟಂಥ ಮಂಜುನಾಥ್ ಇರ್ಬೋದು, ಶಾಂಡಿಲ್ಯ ಇರ್ಬೋದು. ಶಾಂಡಿಲ್ಯ ಥಿಯೇಟ್ರಿಂದ ಬಂದವರು, ರಂಗಭೂಮಿಯಿಂದ ಬಂದಂಥ ಪ್ರತಿಭೆ, ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಮುಖ್ಯವಾಗಿ ಇವತ್ತು ರಾಮಕೃಷ್ಣ, ಮೇಕಪ್ ರಾಮಕೃಷ್ಣ ನನ್ನ ಜೊತೆ ಇದ್ದಾನೆ. ಹೆಚ್ಚು ಕಡಿಮೆ ಅವನ ಜರ್ನಿ ಸೇಮ್ ಅಥವಾ 1-2 ವರ್ಷ ದೊಡ್ಡವನು ನನಗಿಂತ ಇದರಲ್ಲಿ ಚಿತ್ರರಂಗದಲ್ಲಿ. ಹಾಗೆ ಜೆ ಕೃಷ್ಣ ಅವ್ರಿಗೆ ನಮಸ್ಕಾರ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ಮಾತಾಡುತ್ತೆ, ಯಾಕೆಂದರೆ ಅದನ್ನು ಮಾತಾಡೋಕ್ಕೆ ಬೇಕಾದ ಜನ ಇದ್ದಾರೆ. ಯಾಕೆಂದರೆ ಇದು ಸಾಧ್ಯ ಅಲ್ಲಲ್ಲ. ನಾನು ಒಂದು ವಿಚಾರನ ನಾನು ಇವತ್ತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟು ಪ್ರಸ್ತುತನೋ ಇಲ್ಲೋ ಗೊತ್ತಿಲ್ಲ. ಶಂಕರ್ ನಾಗ್ ಮಾಡಿದ ಮಹೇಶ್ವರ ಸಿನಿಮಾ ನಂತರ ನಾನು ನೆನೆಸ್ಕೊಳ್ಳೇಬೇಕು, ಒಂದು ಘಟನೆ ನಡೀತು. ಅದು ಸುಮಲತಾ ಇರ್ಬೋದು ಅಥವಾ ಶಂಕರ್ ನಾಗೇ ಇರ್ಬೋದು ಅಂತ. ಶಂಕರ್ ನಾಗ್ ಆಗ್ತಾನೆ ನನ್ನ ಕಾರ್ ಇತ್ತು. ಅವಾಗ ನನ್ನ ಹತ್ರ ಒಂದು ಕಾರ್ ಇತ್ತು, 4141 ಅಂತ ಕಾರ್, 4141 ಅಂತ ಇತ್ತು. ಅವನು 118 ಕಾರ್ ಬಂತು, ಬೂದು ಕಲರ್ದು 118 ಕಾರ್ ಬಂತು. ಆ ಕಾರನ್ನು ತೊಗೊಳೋಕ್ಕೆ ನಾವು ಇವರ ಆ ಮಹೇಶ್ವರ ಸಿನಿಮಾಯಿಂದ ನಾನು ಶಂಕರ್ ನಾಗು ನನ್ನ ಗಾಡಿನಲ್ಲಿ ಅವನು ಡ್ರೈವ್ ಮಾಡ್ತಾ ಬೆಂಗಳೂರು ಬಂದ. ಬಹುಶಃ ಶಂಕರ್ ನಾಗು, ಅಂಬರೀಷ್ ಎಲ್ಲ ಗೊತ್ತಲ್ಲ ಯಾವ ಸ್ಪೀಡಲ್ಲಿ ಹೋಗ್ತಾರೆ ಅಂತ. ಫುಟ್ಪಾತ್ ಇದ್ದರೆ ಫುಟ್ಪಾತ್ ಮೇಲೆ ಹೊಡೋದ್ರು. ಕೇವಲ 2 ಗಂಟೆಲಿ ಬೆಂಗಳೂರು ತಲುಪಿದ್ವಿ. ತಲುಪಿದ ನಂತರ ಅವನು ಗಾಡಿ ತೊಗೊಂಡು ನನ್ನ ಗಾಡಿನ ನಾನು ಬಿಟ್ಟೆ, ಅವ್ರ ಗಾಡಿನ ತೊಗೊಂಡು ಬಂದ್ವಿ. 118 ಬೂದು ಕಲರ್ದು. ಬರ್ತಾ ನಾನು ಹೇಳಿದೆ, ನನಗೂ ಒಂದು ಸಲ ಓಡಿಸ್ಬೇಕು, ಗಾಡಿ ಕೊಡು ಅಂತ ಕೇಳಿದೆ. ಬೇಡ, ನಿನಗೆ ಬೆಂಗಳೂರಿನಲ್ಲಿ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದು. ಅಲ್ಲೊಂದು ಮತ್ತೊಂದು ಘಟನೆ ಆಗುತ್ತೆ. ನನ್ನ ಡಾಕ್ಟ್ರ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದ್ರಲ್ಲಿ ಪ್ರಮೀಳಾ ಜೋಶಿನ ಆ್ಯಕ್ಟ್ ಮಾಡಿದ್ಲು. ಬಂದಾಗ ಇದಕ್ಕೆ ತಲೆ ಸುತ್ತು ಬಂತು. ತಲೆ ಸುತ್ತು ಬಂದ ತಕ್ಷಣ ಅಲ್ಲಿದ್ದ ಡಾಕ್ಟ್ರುಗಳು ಕೈ ಹಿಡಿದು ಗುಡ್ ನ್ಯೂಸ್ ಅಂತಂದರು. ಗುಡ್ ನ್ಯೂಸ್, ಮೈಸೂರಿನ ಚಾಮುಂಡೇಶ್ವರಿ ಆಶೀರ್ವಾದ. ಇವತ್ತು ನಾನು ಮರೆಯಲ್ಲ. ಇವತ್ತು ಮೇಘನ ಏನಿದ್ದಾಳೆ, ಅದು ಆ ಸಿನಿಮಾದಲ್ಲಿ ಆದಂಥ ಒಂದು ಘಟನೆ. ಶಂಕರ್ ನಾಗು ಪ್ರಮಿಳನ ಎತ್ಕೊಂಡು ಎಲ್ಲ ಕುಣಿದ್ರು, ಎಲ್ಲರೂ ಸಂಭ್ರಮವನ್ನು ಪಟ್ಟರು. ಇದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಮಹೇಶ್ವರ ಸಿನಿಮಾದಲ್ಲ ನಡೆದಂಥ ಘಟನೆ. ಆಮೇಲೆ ಏನು ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿಲ್ಲ. 1990 ಸೆಪ್ಟೆಂಬರ್ 30 ಅಷ್ಟೇ. ಧನ್ಯವಾದಗಳು. ಈ ರೀತಿಯ ಪ್ರೆಸ್ ಮೀಟ್ಗಳಿಗೆ ಬಂದಾಗ, ಇಂತಹ ಲೆಜೆಂಡ್ಸನ್ನು ನೋಡಿದಾಗ ಒಂದು ನಾರಾಯಣ್ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ 2 ಸಿನಿಮಾಗಳು ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಕೀಪ್ ರಾಕಿಂಗ್. ಥ್ಯಾಂಕ್ ಯು. ಮೊದಲನೇದಾಗಿ ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆಬಾಗಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ, ಅವ್ರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಇಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ
ಬಾಬು ಸರ್ ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದರೆ ನಾನು ಒಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದೆ, ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಆ್ಯಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲ್ಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರಲ್ಲ ಒಬ್ರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂಥ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿನಿಮಾನೇ ಮಾತಾಡುತ್ತೆ. ನಾ ಹೇಳೋದಾದ್ರೆ 2 ಸಿನಿಮಾ ಒಂದು ಇವತ್ತಿಗೆ ನಾವು ಎಲ್ಲಾರ ಬಾಯಲ್ಲೂ ಒಂದು ಕಾಮನ್ ಆಗಿ ನಾವು ಕೇಳೋದಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದ್ರೆ ನಾವು ನೋಡ್ತೀವಿ ಅಂತ ಆಸೆ ಪಡ್ತೀವಿ ಅಂತಾರೆ. ಯಾಕೆಂದ್ರೆ ಏನಾದ್ರೂ ಅಫ್ಕೋರ್ಸ್ ಎಲ್ಲ ಸಿನಿಮಾ ಸಮಾಜಕ್ಕೆ ಒಂದು ಪಾಠನೇ ಹೇಳಬೇಕು ಅಂತೇನಿಲ್ಲ. ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು. ಆದ್ರೆ ಕೆಲವು ಸಿನಿಮಾಗಳು ಇದು ಈ 2 ಸಿನಿಮಾ ಒಂದಂತೂ ಹೇಳಬಲ್ಲ ನಾನು, 2 ಸಿನಿಮಾ ನೋಡಿದ್ಮೇಲೆ ಕಾಡುತ್ತೆ ನಮಗೆ. ಥಾಟ್ ಪ್ರೊವೋಕಿಂಗ್, ನೀವು ಹೇಳಿದಾಗೆ ರಿಯಲಿ ಥಾಟ್ ಪ್ರೊವೋಕಿಂಗ್. 2 ಸಿನಿಮಾಲಿ ನನ್ನ ಪಾತ್ರಗಳು 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಒಂದು ಯುಥಿನೇಶಿಯಾ ಬಗ್ಗೆ, ದಯಾಮರಣದ ಬಗ್ಗೆ, ಇನ್ನೊಂದು ಕೋರ್ಟ್ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಕಾರಣಾಂತರಗಳಿಂದ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಆಯ್ತು, ಹೆಂಡತಿನ ಕಳ್ಕೊಂತೀನಿ, ಮಗುನ ಉಳಿಸ್ಕೊಂತೀನಿ ಅಂದ್ರೆ ಮಗುನ ಉಳಿಸ್ಕೊಳಕ್ಕಾಗದೇ ಇರೋಂಥ ಒಬ್ಬ ಅಪ್ಪನ, ಅಸಹಾಯಕ ಅಪ್ಪನ ಪಾತ್ರ ಉತ್ತರಲ್ಲಿ. ಸೊ 2 ಸಿನಿಮಾ 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಅಂಡ್ ಆಸ್ ಎ ಸೈಡ್ ಐ ಆಮ್ ಲಕ್ಕಿ, ಬಾಬು ಸರ್ ನನ್ನೇ ಚೂಸ್ ಮಾಡಿದ್ರಿ ಈ ಸಿನಿಮಾಗೆ. ಜಾಸ್ತಿ ರಿವೀಲ್ ಮಾಡೋದು ಬೇಡ ಸ್ಟೋರಿ ಬಗ್ಗೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ವಿಶ್ವದಲ್ಲೇ 2 ಪಿಕ್ಚರು, ಒಂದೇ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡೋದು ನನ್ನ ಹತ್ರ ಏನಿರೋದು ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ. ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ಖರ್ಚು ಕಮ್ಮಿ ಆಗುತ್ತೆ ನನಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾದ ದಿನ ಅಂತ ಅಂದ್ಕೊಳ್ತೀನಿ. ಕಾರಣ 2 ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ಇವತ್ತು ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವರು ಒಂದು ಹುಲ್ಕಡ್ಡಿದ ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು 2 ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ. ಖಂಡಿತ ಒಳ್ಳೆಯದಾಗತ್ತೆ. ಅವರು ಒಳ್ಳೆಯ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ, ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರದ ಒಂದು ಹಂಚಿಕೆಯನ್ನು ತಗೊಂಡಿರ್ತಕ್ಕಂಥ ಒಂದು ವಿತರಕರು ಕೂಡ ಧೈರ್ಯ ಮಾಡಿ ಒಂದೇ ದಿವಸ 2 ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗೆಯುವಂಥ ಒಂದು ಭಾಗ್ಯ ನಮ್ಮ ನಾಗೇಶ್ವರ ನಿರ್ಮಾಪಕರು ಮತ್ತು ಅವರ ಸಹಪಾಠಿಗಳಿಗೂ ಸಿಕ್ಕಲಿ. ಮತ್ತು ಹಾಗೆ ನಮ್ಮ ತಾರಾ ಮೇಡಮ್ ಇದ್ದಾರೆ, ದಿನೇಶ್ ಬಾಬು ಸರ್ ಇದ್ದಾರೆ, ಇನ್ನು ಎಲ್ಲರ ಹೆಸರು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಸರ್ ಜೆ ಕೃಷ್ಣ ಸರ್ ಕೂತಿದ್ದಾರೆ, ಅವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಈ ಮಾಧ್ಯಮದ ಮಿತ್ರರಿಗೆ ಈ ಮೂಲಕ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮತ್ತು ಈ ಚಿತ್ರದ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ, ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ನಮಸ್ಕಾರ. ಈ ಸಿನಿಮಾಗೆ 2 ಸಿನಿಮಾನು ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ. ನಮ್ಮ ನಾಗೇಶ್ವರ ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಲಿ. ದಿನೇಶ್ ಬಾಬು ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ನಗ್ನಗ್ತಾ ಇರೋದು ನೋಡಿದ್ರೆ ಚೆನ್ನಾಗಿರ್ತೀರ. ಈ ರೀತಿಯಾದ ಒಂದು ಸಂದರ್ಭ ನನಗೂ ಗೊತ್ತಿರಲಿಲ್ಲ. ನನಗೆ ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು.
ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದ್ಯಾವ ಡೈರೆಕ್ಟ್ರು? ಅದು ದಿನೇಶ್ ಬಾಬು ಡೈರೆಕ್ಟ್ರು. ಅದು ಹೆಂಗಯ್ಯ? ಎಷ್ಟು ಸಿನಿಮಾ ಮಾಡಿದ್ದೀನಿ ನನಗೆ. ಇಲ್ಲಿ ಬಂದಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದೋ ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇನ್ನು 27 ಸಿನಿಮಾ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟು ನಿರ್ಮಾಪಕರ ಅನ್ನದಾತರು ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರರಾವ್ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರರಾವ್ ಅವರು ಕೊಡುವಂಥ ಕೇಶವಿನ್ಯಾಸ. ಅಂದರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ, ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿತ್ತು, ತಾನು ತೊಡಗಿಸ್ಕೊಂಡಿದ್ದು. ಮತ್ತು ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತು ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದು ಇದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೇ ಅನಿಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನು ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರರಾವ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತು ಅದಾದಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದರೆ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಭಾಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಅಂದರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ, ಅದರಲ್ಲೂ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೊಬೋದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಬರ್ತೀವಿ. ಆದರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತು ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬ ಸಂತೋಷ ಅನಿಸುತ್ತೆ. ಅಂದರೆ ಎಷ್ಟೊಂದು ತುಂಬ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು. ಇದನ್ನು ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇದು ಕೌಟುಂಬಿಕ ಹಾಗೂ ಕಾನೂನು ಮಧ್ಯೆ ಇರುವಂಥ ಕ್ಲೀಶೆಗಳನ್ನು, ಕೌಟುಂಬಿಕ ವ್ಯಾಲ್ಯೂಸ್ ಮೌಲ್ಯಗಳನ್ನು ಮತ್ತು ಕಾನೂನಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳನ್ನು, ಇದರ ಮಧ್ಯೆ ಇರುವಂಥ ಒಂದು ಸಣ್ಣ ಎಳೆಯನ್ನು ಹೇಗೆ ಕಾನೂನುಬದ್ಧವಾಗಿ ಸಿನಿಮಾದಲ್ಲಿ ಹೇಳಬಹುದು ಹಾಗೂ ಹೇಗೆ ಕನ್ವಿನ್ಸಿಂಗ್ ಆಗಿ ಸಿನಿಮಾದಲ್ಲಿ ಹೇಳ್ಬೋದು. ಒಬ್ಬ ನ್ಯಾಯಾಧೀಶೆಯಾಗಿ ಈ ರೀತಿಯಾದ ಒಂದು ಸಬ್ಜೆಕ್ಟ್ ಅವ್ರ ಕಣ್ಮುಂದೆ ಬಂದಾಗ ಅವಳು ಹೇಗೆ ಅದನ್ನು ನಿಭಾಯಿಸಿ ಮಾತಾಡಬಲ್ಲಳು ಅನ್ನೋದಕ್ಕೆ ಇವರ ಸ್ಕ್ರಿಪ್ಟ್, ಇವರ ಡೈಲಾಗ್ಸ್, ಇವರ ಕತೆ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪಿಕ್ಚರ್ ನೋಡಿದಾಗ ನಿಮಗೆ ಹೇಗನ್ಸುತ್ತೆ ಅಂತ ನೀವೆಲ್ಲರೂ ನನಗೆ ಹೇಳಬೇಕು. ನನಗೆ ಒಬ್ಬ ಪ್ರೇಕ್ಷಕ ಮಾತ್ರ ಅತ್ಯಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಪಿಕ್ಚರ್ ನೋಡಿದವರು ಮುನಿಯಣ್ಣ ಇಲ್ಲೇ ಇದ್ದಾರೆ, ಅವ್ರು ನೀವು ಕೇಳಲೇಬೇಕು. ಯಾಕಂದರೆ ಅವ್ರು ಪಿಕ್ಚರ್ ನೋಡಿದ್ದಾರೆ, ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಒಂದು 3-4 ಸತಿ ನೋಡಿರಬಹುದು. ಅವರು ಎಷ್ಟು ಹೇಳಿದ್ದಾರೆ ಪಿಕ್ಚರ್ ಬಗ್ಗೆ ಅಂತಂದರೆ, ನನಗೆ ಇಷ್ಟು ವರ್ಷಗಳಂದರೆ ಸೋಮಶೇಖರ ನನ್ನ ಸಂಬಂಧಿಕರು, ಸೋಮಶೇಖರ್ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ನಿರ್ದೇಶಕರ ಬಾಮೈದರು. ಅವರು ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಎಷ್ಟೊಂದು ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ, ಎಷ್ಟೊಂದು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಇದೊಂದು ಸಣ್ಣ ಬಡ್ಜೆಟಿನ ಸಣ್ಣ ಸಿನಿಮಾ, ಹೊಸ ಕಲಾವಿದರನ್ನು ಕೂಡಿಸಿಟ್ಕೊಂಡಿಟ್ಟ ಸಿನಿಮಾ. ಈ ಸಿನಿಮಾದ ಬಗ್ಗೆ ಅತ್ಯಂತ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ಅಂತಂದರೆ, ನಾನಿನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದರೆ ನಾನು ಇನ್ನೂ ಎಷ್ಟು ಮಾತಾಡ್ತಿದ್ದೆ. ಬಟ್ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ಏನಿದೆ ಸಿನಿಮಾ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ನನಗೆ ತುಂಬ ತುಂಬ ಥ್ಯಾಂಕ್ಸ್ ದಿನೇಶ್ ಬಾಬು ಸರ್. ಸುಂದರ ಆಗಲೇ ಹೇಳ್ಬಿಟ್ಟು ಹೋದ, 5 ಗಂಟೆಗೆ ನಮಗೆ ಏನಾದರೂ ಒಂದು ಡಿಸಿಪ್ಲಿನ್ ಒಂದು ಇಂಡಸ್ಟ್ರಿಯಲ್ಲಿ, ಅಥವಾ ನಮಗೆ 5 ಗಂಟೆಗೆಲ್ಲ ಹೆಣ್ಮಕ್ಳಿಗೆ ನಾವು ಮೇಕಪ್ ಹಾಕೊಳ್ಳೋಕೆ 3 ಗಂಟೆಗೆ ಎಬ್ಸೋರು. ಕೇಳಿ, ರಾಮಣ್ಣ ಇಲ್ಲೇ ಇದ್ದಾರೆ. 3 ಗಂಟೆಗೆ ನಮಗೆ ಎಬ್ಸಿ ನಮಗೆ ಮೇಕಪ್ ಶುರು ಮಾಡಿ 5 ಗಂಟೆಗೆ ಸೆಟ್ಟಲ್ಲಿ ಇರ್ತಾ ಇದ್ವಿ. ಅದು ಇನ್ನೊಂದು ಸಂತೋಷ ಅಂದರೆ 11 ಗಂಟೆಗೆ ನಾವು ತಿರ್ಗಾ ರೂಮಿಗೆ ಕಳಿಸೋರು, ಹೋಗ್ರಮ್ಮ ರೆಸ್ಟ್ ತಗೊಳ್ಳಿ. 3 ಗಂಟೆ ಮೇಲೆ ಅಂದರೆ ಒಂದು ಹಾರ್ಶ್ ಲೈಟಲ್ಲಿ ಶೂಟಿಂಗೇ ಮಾಡ್ತಿರ್ಲಿಲ್ಲ. ಆಮೇಲೆ ತುಂಬ ತುಂಬ ಒಳ್ಳೊಳ್ಳೆ ಇದು ಅಂದರೆ, ನನಗೆ ದಿನೇಶ್ ಬಾಬು ಸರ್ ಜೊತೆ ನನಗೆ ನೆನಪಿದ್ದ ಹಾಗೆ ಹೆಂಡತಿಗೆ ಹೇಳ್ಬೇಡಿನಲ್ಲ ಸರ್ ಫಸ್ಟ್ ಪಿಕ್ಚರು,
ನಿಮ್ಮ ಜೊತೆ ಅಮೃತೋಷಿನಿ ಆಮೇಲೆ ಹೆಂಡತಿಗೆ ಹೇಳ್ಬೇಡಿ ಫಸ್ಟ್ ಸಿನಿಮಾ. ಅದರಲ್ಲಿ ನಂದೊಂದು ದೇವದ ಪಾತ್ರ, ಮೋಹಿನಿ ಪಾತ್ರ. ಆಮೇಲೆ ಅಂದರೆ ಅದು ಪಾತ್ರ ಅಲ್ಲ, ಅದು ಇದನ್ನ ಅಂದ್ಕೊಳ್ಳೋದು ಹೀರೋಗೆ ನಾನು ಆ ಥರ ಕಾಡ್ತೀನಿ ಅಂತ. ನೈಟ್ ಶೂಟಿಂಗು ನಮಗೆ, ನೈಟ್ ಶೂಟಿಂಗಲ್ಲೇ ಮಾಡೋದು ಅಥವಾ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಮಾಡೋದು. ಅರ್ಲಿಂದರೆ ಇನ್ನೂ ಬೆಳಕು ಬರದೇ ಇರೋಕ್ಕೆ ಮುಂಚೆನೆ ಆ ಥರದ ಶೂಟಿಂಗ್ ಪ್ರಾರಂಭ ಮಾಡೋದು. ಆಗ ಫಸ್ಟ್ ಟೈಮ್ ದಿನೇಶ್ ಬಾಬು ಸರ್ ನಾನು ನೋಡ್ತೀನಿ. ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಅವ್ರಿಗೆ ಕನ್ನಡ ಒಂದು ಶುದ್ಧವಾಗಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಆದರೂ ಕೂಡ ಇಡೀ ಸ್ಕ್ರಿಪ್ಟನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಹೇಳಿ ಎಲ್ಲರ ಕೈಲಿನೂ ಒಂಥರ ಸಹಾಯ ತೊಗೊಂಡು ಇದನ್ನು ಹೆಂಗೆ ಹೇಳ್ಕೊಡೋರು ಅಂತಂದರೆ, ನಮಗೆ ದಿನೇಶ್ ಬಾಬು ಸರ್ ಫೋಟೋಗ್ರಾಫರ್ ಇದ್ದರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿರೋ ಒಂದು ಬುದ್ಧಿಮತ್ತೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ. ಇವರು ಕ್ಯಾಮ್ರಾಮನ್ ಆಗಿದ್ದರು, ತಮಿಳ್ನಾಡಲ್ಲಿ ತುಂಬ ದೊಡ್ಡ ಕ್ಯಾಮ್ರಾಮನ್, ಅಲ್ಲೂ ಡೈರೆಕ್ಟ್ ಮಾಡಿದರು, ಮಲಯಾಳಮಲ್ಲಿ ಡೈರೆಕ್ಟ್ ಮಾಡಿದ್ರು, ಅದೆಲ್ಲ ಏನೂ ನನಗೆ ಗೊತ್ತಿಲ್ಲ. ಆದರೆ ಇವ್ರನ್ನ ನೋಡಿದ ತಕ್ಷಣ ಒಂದು ಥರ ಭಯ ಬರೋದು. ಯಾಕಂತಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಈಗಲೇ ನಗ್ತಾ ಇರೋದು, ಅಯ್ಯೋ ಅವಾಗ ನಗದೇನೇ ಇರಲಿಲ್ಲ. ಅಲ್ಲಿ ಅಂತ ನಿನ್ನೆ ನೋಡಿದ್ರೆ ನಗೋದು ನಾಗೇಶ. ನಮ್ಮನ್ನೆಲ್ಲ ಹೆಂಗೆ ಅಂತಂದರೆ ಒಂದು ಮೇಷ್ಟ್ರು ಕೂತಿರೋ ಥರ ಕೂತಿರೋರು. ಅಲ್ಲಿ ತಮಾಷೆನೇ ಮಾಡ್ತಿಲ್ಲ. ವಿಷ್ಣು ಸರ್, ಬೇರೆಯವ್ರು ಎಲ್ಲರೂ ಕೂಡ ಇವ್ರ ಬಗ್ಗೆ ಒಂದು ರೀತಿಯಾದ ಒಂದು ಗೌರವದ ಜೊತೆಗೆ ಎಲ್ಲರಿಗೂ, ನಮ್ಮ ಕಲಾವಿದರಿಗೆ ಎಲ್ರಿಗೂ ಭಯ ಇತ್ತು. ಯಾಕಂದರೆ ಟೈಮಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಡೈರೆಕ್ಟ್ರು. ಟೈಮ್ ಅಂದರೆ ಟೈಮ್. ತೆಗಿತೀನಿ ಅಂತಂದರೆ 6:15ನೇ ಶಾರ್ಟ್ ತೆಗೆದುಬಿಟ್ಟಿರೋರು, ಅರ್ಧ ಗಂಟೆ ಮುಂಚೆನೇ. ಆ ರೀತಿಯಾದ ಒಂದು ನಿರ್ದೇಶಕರು. ನಾನು ಇವ್ರ ಹತ್ರ ಒಂದು ಸತಿ ಒಂದು ಸಿನಿಮಾದಲ್ಲಿ ಜಗಳ ಆಗಿದೆ. ಯಾಕೆ ಅಂತಂದರೆ ನಾನು ಇವ್ರು ಹೇಳೋ ಟೈಮ್ಗಿಂತ ಮುಂಚೆ ಒಂದು 2 hours ಮುಂಚೆ ಬಂದುಬಿಟ್ಟಿದ್ದೆ. ಯಾಕೆ ಮುಂಚೆ ಬಂದೆ ಅಂತಲೂ ಜಗಳ ಆಡಿದ್ರು. ನಿನಗೆ ಹೇಳಿದ್ರು 10 ಗಂಟೆ ಬರೋಕ್ಕೆ, ನೀನು ಯಾಕೆ 8 ಗಂಟೆಗೆ ಬಂದೆ ಅಂತ. ಅಂದರೆ ಆ ರೀತಿಯಾದ ಒಂದು ಇದು. ನಾನು ಸರ್ ಪರವಾಗಿಲ್ಲ ಬಿಡಿ ಸರ್, ಎರಡು ನಾನು ಆರ್ಟಿಸ್ಟ್ನ ಕಾಯಿಸಲ್ಲ, ಅವ್ರು ಯಾವತ್ತೂ ಆರ್ಟಿಸ್ಟ್ನ ಕಾಯಿಸಿಲ್ಲ. ಎಷ್ಟು ತನಗೆ ಇದು ಮೆತ್ಕೊಳ್ತಾರೋ ಅದೇ ರೀತಿ ಕಲಾವಿದರು ಕೂಡ ಅಷ್ಟೇ ಗೌರವ, ಮರ್ಯಾದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ಗೆ ಮತ್ತು ಅವ್ರು ಮಾಡುವ ಕೆಲಸಕ್ಕೆ. ಸರ್, ಐ ಆಮ್ ವೆರಿ ವೆರಿ ಲಕ್ಕಿ ಟು ವರ್ಕ್ ವಿತ್ ಯು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೆಲವೇ ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ಅದರಲ್ಲಿ ದಿನೇಶ್ ಬಾಬು ಸರ್ ಒಬ್ಬರು. ಅವರು ನನ್ನನ್ನು ಒಂದು ಗೊತ್ತಿಲ್ಲ, ಮಗು ಆಗೋ, ತಂಗಿ ಆಗೋ, ಒಂಥರ ಮನೆಯ ಸದಸ್ಯರಾಗೋ, ಯಾವಾಗಲೂ ಒಂಥರ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಯಾವಾಗಲೂ ನನ್ನ ಇಡೀ ಕುಟುಂಬವನ್ನು ಕೇಳ್ತಾರೆ. ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೂ ತುಂಬ ಖುಷಿಯಾಗಿದ್ದು, ಗೋವಿಂದಣ್ಣನೂ ಲಕ್ಷ್ಮೀ ಅಕ್ಕ ಬಂದಿರಲ್ಲ ಇವತ್ತು. ನನ್ನ ನಮ್ಮ ಚಿತ್ರರಂಗದ ಹಿರಿಯ ಕುಟುಂಬದಿಂದ ಬಂದು ನಮಗೆ ಆಶೀರ್ವಾದ ಮಾಡುವಷ್ಟು, ಯಾಕೆಂದರೆ ಅವರಿಂದ ಒಂಥರ ಕಲಿಬೇಕು ರೀ ಆ ಸಂಸ್ಕಾರ, ಒಂದು ಸಂಸ್ಕೃತಿ, ಮತ್ತು ಅವ್ರು ಮಾತಾಡೋ ರೀತಿ, ಅವ್ರು ಬರೋ ರೀತಿ, ಅವ್ರ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೊಡುವ ಗೌರವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಅವರು ಬಂದು ನಮಗೆ ಆಶೀರ್ವಾದ ರೀತಿಯಲ್ಲಿ ಇಲ್ಲಿ ಕೊಡ್ತಿದ್ದಾರೆ. ಅವರಿಬ್ಬರಿಗೂ ದಂಪತಿಗೆ ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾರಾಯಣ ಸ್ವಾಮಿ, ನಿಜವಾಗ್ಲೂ ಒಂದು ರೆಕಾರ್ಡ್. ಒಂದೇ ಹೀರೋದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಪ್ರೊಡ್ಯೂಸರ್ದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಡೈರೆಕ್ಟರ್ದು 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗೋದು. ಇಟ್ಸ್ ಎ ರೆಕಾರ್ಡ್. ಒಂದೇ ಅಲ್ಲಿ ನನಗೆ ಒಂದ್ಸತಿ ಗಾಬರಿ ಆಗೋಯ್ತು, ಒಂದೇ ಥಿಯೇಟ್ರಲ್ಲಿ ಅಂತ. ಅದಾದ್ಮೇಲೆ ಈ ಪಿಕ್ಚರ್ ಆದ್ಮೇಲೆ ಒಂದು ಪಾರ್ಟ್ 1 ಮತ್ತೆ ಆ ಥರ ನೀನು ಒಂದೇ ಮಾಲ್ ಸಿಂಗಲ್ ಸ್ಕ್ರೀನ್ ಅಲ್ಲ, ಅದೇ ಒಂದೇ ಥಿಯೇಟರ್ ಅಂದ್ರೆ ಅನ್ಕೊಳ್ತಿದ್ದೀನಿ. ಹಾಂ, ಪಕ್ಕದ ಸ್ಕ್ರೀನಲ್ಲಿ ರಿಲೀಸ್. ಹೌದು ಅದು ರೆಕಾರ್ಡ್. ಥ್ಯಾಂಕ್ ಯು ಕಣು. ಅದೊಂದಾಗಿತ್ತು ನನ್ನ ಸಿನಿಮಾ. ಒಂದು ಕಾಲದಲ್ಲಿ ನಾನು ಮಾಡಿದ 3 ಸಿನಿಮಾ ಕೆಂಪೇಗೌಡ ಥಿಯೇಟರ್ KG ರೋಡಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಾವೆಲ್ಲರೂ ಪತ್ರಕರ್ತರೆಲ್ಲರೂ ಸೇರಿದ್ವಿ. ಮ್ಯಾಟ್ ಎಲ್ಲ ಥರ ನೋಡ್ಕೊಂಡು ಬಂದಿದ್ವಿ ನಾವು. ಅದೊಂಥರ ರೆಕಾರ್ಡ್ ಅಂತ ಅನ್ಸುತ್ತೆ. ನಾರಾಯಣ ಸ್ವಾಮಿ, ಆಲ್ ದಿ ಬೆಸ್ಟ್. ಮತ್ತು 2 ನಾಯಕಿಯರು, ಆ ಹುಡುಗಿ ಆಗಲಿ ಈ ಹುಡುಗಿ ಆಗಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಪಾತ್ರ ಮಾಡಿದಿರಿ, ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಇನ್ನೊಂದು, ದಿನೇಶ್ ಬಾಬು ಚಿತ್ರಗಳಲ್ಲಿ ಯಾರಿಗೂ ಮೇಕಪ್ ಇರಲ್ಲ ರೀ, ಅದರಿಂದನೇ ಸುಂದರವಾಗಿ ಕಾಣಿಸ್ತಾರೆ. ಅವರು ಏನು ಅವ್ರ ಅದ್ರ ಅಲ್ಲ ಹಣ ರಾಮಣ್ಣ ಬೀಜ ಮಾಡ್ಕೊಬೇಡ, ಮೇಕಪ್ ರಾಮಣ್ಣ ಸ್ಟೇಜ್ ಮೇಲೆ ಇಟ್ಕೊಂಡು ಮೇಕಪ್ ಇಲ್ಲದೆ ಹೆಂಗೆ ಅಂತ ನಂಗೆ ಅವ್ರು ನಂಗೆ ಚಾಪ ಹಾಕ್ಬಾರ್ದು. ಅಂದರೆ ಒಂದು ಯಾರು ನೈಜವಾಗಿ ಹೆಂಗೆ ಕಾಣಬೇಕು ಕ್ಯಾರೆಕ್ಟರ್, ಅದೇ ಥರ ಕಾಣಿಸೋ ಥರ ಇಬ್ಬರು ತುಂಬ ಸುಂದರವಾಗಿ ಕಾಣ್ತೀರಿ, ತುಂಬ ಚೆನ್ನಾಗಿ ಮಾಡಿದಿರಿ. ಮತ್ತು ಆ ಹುಡುಗ ವಿಲ್ಲನ್ನು ಅವನು ಕರಿ ಸುಬ್ಬು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಮಾಡಿರ್ತೀರ. ಯಾಕಂದರೆ ಚೆನ್ನಾಗಿ ಮಾಡದೇ ಇರೋಕ್ಕೆ ಇಲ್ಲಿ ಡೈರೆಕ್ಟ್ರಿ ಬಿಡಲ್ಲ.
ಸೊ ಮಾಡೇ ಮಾಡಿಸ್ತಾರೆ. ಅದಾದಮೇಲೆ ನಮ್ಮ ಕುಟುಂಬದ ಹಿರಿಯರು ಜಿ ಕೃಷ್ಣ ಅವರು ಬಂದಿದ್ದಾರೆ, ಮತ್ತು ಆ ಕಡೆ ಕಲಾವಿದರು ಅವರು, ಎಲ್ಲರಿಗೂ ಕೂಡ ಇಡೀ ಸಿನಿಮಾಕ್ಕೆ ಈ ತಂಡಕ್ಕೆ ಆಲ್ ದಿ ಬೆಸ್ಟ್. ನಮಸ್ಕಾರ. ಫಸ್ಟ್ಲಿ ನಾನು ತುಂಬ ಅದೃಷ್ಟವಂತೆ, ಯಾಕೆ ಅಂತಂದರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನಕ್ಕಾಗ ನಾನು ಸಿನಿಮಾ ಮಾಡಿದ್ದೆ. ಸೊ ಅದ್ರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ದರು. ದಟ್ ಈಸ್ ವೆನ್ ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೇನೆ ಬಾಬು ಸರ್ ಕಾಲ್ ಮಾಡಿದ್ರು ಅಭಿಯಂಜನ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ಕಾಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಕೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ, ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನು ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಹ್ಯಾವ್ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನೂ ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಎಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾವು ಯಾರು ಏನು ಹೇಳೋಕ್ಕೆ ಆಗಲ್ಲ, ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಆ್ಯಂಡ್ ಇಷ್ಟು ಗ್ಲ್ಯಾಮಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭಿಯಂಜನ ಮಾಡಿದ್ಮೇಲೆ. ಆ್ಯಂಡ್ ಆ ಹೋಲ್ ಶೂಟ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಚಾಮರಾಜನಗರದಲ್ಲಿ ಶೂಟಿಂಗ್ ಮಾಡಿದ್ದು. ಸೊ ನಾವು ಉಳ್ಕೊಂಡಿದ್ದೆಲ್ಲ ತಮಿಳ್ನಾಡು ಬಾರ್ಡರ್ ಆಚೆ, ಈ ಕಡೆ ಶೂಟಿಂಗ್ ಇದ್ದಿದ್ದು ಕರ್ನಾಟಕದಲ್ಲಿ. ಸೊ ನಾವು ದಿನಾ ಬೆಳಗ್ಗೆ ಎದ್ದು ಎಲ್ಲರೂ ಸ್ವಾಮಿದು ಜೀಪಲ್ಲಿ ಬರ್ತಿದ್ವಿ. ಆ್ಯಂಡ್ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಆನೆಗಳು, ಜಿಂಕೆ ಎಲ್ಲ ಕಾಣಿಸೋದು. ಇಟ್ ವಾಸ್ ಅ ವೆರಿ ಪರ್ಫೆಕ್ಟ್ ಸೆಟ್. ಬಹಳಷ್ಟು ಕಲಿತೆ ನಾನು ಅಲ್ಲಿದ್ದಷ್ಟು ದಿನ, ಶೂಟ್ ಮಾಡಿದಷ್ಟು ದಿನ. ಮತ್ತು ಬಾಬು ಸರ್ ಹೇಗೆ ಅಂತಂದರೆ ಈಸ್ ಅಂದರೆ ಸುಳ್ಳು ಹೇಳಲ್ಲ ಅವರು. ಈಸ್ ಜಸ್ಟ್ ಆನ್ ದ ಫೇಸ್. ಆ್ಯಂಡ್ ಆ್ಯಕ್ಟರ್ಸಿಗೆ ಅದು ತುಂಬ ಮುಖ್ಯ ಅನಿಸುತ್ತೆ. ಅಂದರೆ ಶುಗರ್ ಕೋಟ್ ಮಾಡಿದೆ, ಯಾವ ಸೀನಲ್ಲಿ ಚೆನ್ನಾಗಿ ಮಾಡಿದೀಯಾ, ಯಾವ ಸೀನಲ್ಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅದನ್ನೆಲ್ಲ ತುಂಬ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಅಷ್ಟು ದೊಡ್ಡ ನಟರನ್ನ ನಿರ್ದೇಶನ ಮಾಡಿರೋರವರು ಅವ್ರ ಆ್ಯಕ್ಷನ್ ಕಟ್ಟಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ತು. ಕರಿಸುಬ್ಬು ಸರ್ ಆಗಿರ್ಬೋದು ಅಥವಾ ಸ್ವಾಮಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಇಟ್ ವಿಲ್ ಆಲ್ವೇಸ್ ಬಿ ವೆರಿ 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 ಸ್ಪೆಷಲ್ ಟು ಮೀ. ನಮ್ಮ ಪ್ರೊಡ್ಯೂಸರ್ಸ್ ನಾಗೇಶ್ವರ್ ಸರ್, ನಾಗರಾಜ್ ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಕೂಡ ನಮಗೆ ಅದು ಏನಂತಾರೆ ಒಂದು ಕಂಫರ್ಟ್ ಮಿಸ್ ಆಗದಿರೋ ಹಂಗೆ ನೋಡಿಕೊಂಡು ತುಂಬ ಎಂಜಾಯಬಲ್ ಆಗಿತ್ತು ಎಕ್ಸ್ಪೀರಿಯನ್ಸು. ಬಂದಿರೋಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಗೋವಿಂದರಾಜ್ ಸರ್, ಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಮಣ್ಣ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ನಾಮಕರಣ ಮಾಡಿದ್ದಾರೆ ದಿವ್ಯಾ ಅವರು, ಕರಿ ಬಸು ಅಂತ. ಫಸ್ಟ್ ಟೈಮ್ ಬಹಳಷ್ಟು ಸ್ಟೇಜ್ ಶೇರ್ ಮಾಡ್ಕೊಂಡಿದೀವಿ. ಯಾವತ್ತು ಕರಿಬಸು ಸರ್ ನೆನಪಾಗ್ಬಿಟ್ರು ಗೊತ್ತಿಲ್ಲ. ಇರ್ಲಿ, ಬಾಬು ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಏನೇ ಮಾತಾಡಿದ್ರು ಚಿಕ್ಕದಾಗತ್ತೆ. ನನ್ನ ಅವರ ಪರಿಚಯ ಸುಮಾರು ಇನ್ನು 2 ತಿಂಗಳು ಕಳೆದ್ರೆ, ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನು ಫಸ್ಟ್ ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿ ಮತ್ತೆ ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು, ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತು ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12-13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವರು ಮಾಡಿದಂಥ ಸೀರಿಯಲಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಅವತ್ತು ಬೆಂತರ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ಟಲ್ಲಿ ಇರಬೇಕಾದ್ರೆ ಅಥವಾ ಸ್ಟುಡಿಯೋಗೆ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ, ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ಥರ ಮಾತಾಡ್ತೀನಿ. ಅವ್ರು ವರ್ಕ್ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಿನಿಮಾ ಶೂಟಿಂಗು, ಕೆಳಗಡೆ ಇಳಿದೆ ಆ್ಯಸ್ ಯೂಶುವಲ್ 5:05ವರೆಗೆ ನಾನು ರೆಡಿಯಾಗಿ. ನಿರ್ಮಾಪಕರು ಸಿಕ್ಕಿದ್ರು, ಹೋಗೋಣ ನಾವು ಸೆಟ್ಟಿಗೆ ಅಂತಂದರು.
ಸೆಟ್ಗೆ ಹೋದೆ, ಯಾರೂ ಬಂದಿಲ್ಲ. ನಾನು ನಿರ್ಮಾಪಕರು ಇಬ್ಬರೇ ಇದ್ದೀವಿ. ಸೊ ಅದು ನಾವು ಹೋಗಿದ್ದು ಒಂದು 7-8 ನಿಮಿಷಕ್ಕೆ ಬಾಬು ಸರ್ ಡ್ರೈವ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಬಂದರು. ಬೆಂಕಿ ಆಗೋಗ್ಬಿಟ್ರು ಅವರು. ಸೈಲೆಂಟ್, ಬೆಂಕಿ ಅಂದರೆ ಬೇರೆಯವ್ರ ಥರ ನಾವು ಸುಮ್ಮನೆ ಹುಚ್ಚರ ಥರ ಕೂಗಾಡ್ತಾ ಇರ್ತೀವಿ. ಸೈಲೆಂಟಾಗಿ ಒಂದು 4 kg ಆ ಕಡೆ ವಾಕಿಂಗು ಈ ಕಡೆ ವಾಕಿಂಗ್ ಮಾಡ್ಕೊಳ್ತಾಯಿದ್ರು. ಸರಿ, ಯೂನಿಟ್ ಬಂತು. ಯಾಕೆಂದರೆ ಯೂನಿಟ್ ಮೊದಲಿರಬೇಕು, ಮ್ಯಾನೇಜರ್ ಮೊದಲಿರಬೇಕು, ಯಾರೂ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಬಂದರು. ಯೂನಿಟ್ ಮೇಲೆ ಫೈರ್ ಆದರು. ಎಷ್ಟು ಟೈಮ್ಗೆ, ಎಷ್ಟೊತ್ತಿಗೆ ಬಂದಿದ್ರೆ, ಹೇಗೆ ಅಂತ. ಅದಾದಮೇಲೆ ನನ್ನನ್ನು ಕರೆದ್ರು. ನಾನು ಏನೋ ಅಂತಾರೆ ಅಂದರೆ, ವೈ ಶುಡ್ ಯು ಕೇಮ್ ಅರ್ಲಿ ಬಿಫೋರ್ ಡೈರೆಕ್ಟರ್. ಈಗ ತಾರಮ್ಮ ಹೇಳಿದ್ರಲ್ಲ, ಸೇಮ್ ಒಂದು 7-8 ನಿಮಿಷ ಮೊದಲು ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ್ದ ಟೈಮು 6 ಗಂಟೆ ಅಂತ, ಬೆಳಗ್ಗೆ 6 ಗಂಟೆ. ನೀವ್ಯಾಕೆ ಬೇಗನೆ ಬಂದ್ರಿ? ನೋ ಆನ್ಸರ್ ನನ್ನ ಹತ್ರ. ಸರ್ ಕೆಳಗಡೆ ವಾಕ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಬಂದರು, ವಿಲ್ಗೋ ಅಂತಂದ್ರು, ಬಂದುಬಿಟ್ಟೆ ಸರ್. ಸೊ ಇಷ್ಟು ಶಿಸ್ತಿನ ಸಿಪಾಯಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ನನಗೆ ಈ ಒಂದು ಅದ್ಭುತವಾದ ಒಂದು ಟ್ರೈಲರ್ ಲಾಂಚ್ಗೆ ನಮ್ಮ ಆತ್ಮೀಯರು ನಾಗೇಶ್ವರ ಅವರು ಕರೆದು ಸುಮಾರು ಸರಿ ಸಿನಿಮಾ ರಿಲೀಸಿಗೆ ಕರೀತಾಯಿದ್ರು. ನಾನು ಬರೋಕ್ಕಾಗಿರಲಿಲ್ಲ. ನಿನ್ನೆ ಫೋನ್ ಮಾಡಿ ಖಂಡಿತ ಬರಲೇಬೇಕು ಅಂತಂದರು. ಮೊದಲನೇದಾಗಿ ಅವರ ಸಿನಿಮಾ 2 ಸಿನಿಮಾಕ್ಕೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೊಡ್ತೀನಿ, ಮತ್ತು ಅವರ ತಂಡಕ್ಕೂ ಕೂಡ ನಾನು ಶುಭಾಶಯ ಕೊಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಇವತ್ತು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಮಾಡೋದು ಭಾಳ ಕಷ್ಟ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಟೆಕ್ನಿಷಿಯನ್ಗಳು ಸಿನಿಮಾ ಮಾಡೋಕ್ಕೆ ಅಂತ ಹೋಗಿ ಸಿನಿಮಾನೇ ರಿಲೀಸ್ ಆಗೋಲ್ಲ, ಅರ್ಧಕ್ಕೆ ನಿಂತೋಗುತ್ತೆ. ಅಂಥದ್ರಲ್ಲಿ ನಮ್ಮ ನಾಗೇಶ್ವರ ಅವರು 27 ಸಿನಿಮಾ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚುವಂಥದ್ದು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಸಿನಿಮಾ ನೋಡಿದೆ ನಾನು, ಭಾಳ ಅದ್ಭುತವಾಗಿದೆ. ಎಲ್ಲ ಹಿರಿಯ ನಟರಿದ್ದಾರೆ. ನಮ್ಮ ತಾರಮ್ಮ ಇದ್ದಾರೆ ಅಂದರೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕರಿಸುಬ್ಬು ಅವರಿದ್ದಾರೆ, ಮತ್ತು ನಮ್ಮ ನಿರ್ದೇಶನ ಮಾಡಿದಂಥ ನಮ್ಮ ನಿರ್ದೇಶಕರು, ಅದ್ಭುತವಾದ ನಿರ್ದೇಶಕರು. ಇವರೆಲ್ಲ ಹೇಳ್ದಂಗೆ ಅವರು ಶಿಸ್ತು, ಮತ್ತು ಅವ್ರ ಕಾಸ್ಟ್ಯೂಮು ಕೂಡ ಹಾಗೇ ಭಾಳ ಶಿಸ್ತಿನಿಂದ ಇರುತ್ತೆ. ಮತ್ತು ನಮ್ಮ ನಾಗೇಶ್ವರ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿರ್ತಾಯಿದ್ರು. ನಮ್ಮ ಬ್ರದರು ಕಾಸ್ಟ್ಯೂಮ್ ಡಿಸೈನರ್ ಆಗಿರಬೇಕು ಅಣ್ಣವ್ರ ಹತ್ರ ಅಂತ ಕರ್ಕೊಂಬಂದ್ಬಿಟ್ರು. ಇವತ್ತು ಹೇಳ್ತೀನಿ, ನಮ್ಮ ಗೋವಿಂದಣ್ಣವ್ರದ್ದು ಮತ್ತು ಲಕ್ಷ್ಮಕ್ಕ ಅವ್ರದ್ದೆಲ್ಲ ನಾನೇ ಕಾಸ್ಟ್ಯೂಮ್ನ ರೆಡಿ ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ನಾಗೇಶ್ವರ ಅವರು, ಏನಕ್ಕೆ ಇಲ್ಲಿ ಬರ್ತೀರಾ ಶಿವಕುಮಾರ್, ನೀವು ಇಲ್ಲಿ ಬರಬೇಡಿ, ಸಿನಿಮಾ ರಂಗ ಭಾಳ ಕಷ್ಟ, ನೀವು ಬೆಳೆಯೋದಕ್ಕಾಗಲ್ಲ ಅಂತ ನಮಗೆ ಬುದ್ಧಿವಾದ ಹೇಳ್ತಾಯಿದ್ರು. ಅವರು ಸಿನಿಮಾ ಎಷ್ಟು ಸಿನಿಮಾ ಇರ್ತಿತ್ತು ಅಂದರೆ, ಸುಮಾರು ಒಂದು 6-7 ಸಿನಿಮಾ ಇರೋದು. ಎಲ್ಲ ಕಡೆನೂ ಅವರು ಹೋಗಿ ವಿಗ್ನ ರೆಡಿ ಮಾಡಿ ಬರೋರು. ಹೆಚ್ಚು ಕಮ್ಮಿ ಎಲ್ಲ ಹಿರಿಯ ನಟರಿಗೆ, ಅಣ್ಣವ್ರಿಗೂ ಕೂಡ ಅವರೇ ವಿಗ್ನ ರೆಡಿ ಮಾಡ್ತಿದ್ದು. ಮತ್ತು MGRಗೂ ಮಾಡಿರ್ತಾರೆ ಅಂತ ಕೇಳ್ಪಟ್ಟೆ. ಏನು ಸರ್? MGRಗೂ ಕೂಡ ಅವರು ವಿಗ್ನ ರೆಡಿ ಮಾಡಿದ್ದಾರೆ. ನೀವು ಅವ್ರನ್ನ ವಯಸ್ಸು ಕೇಳಿದ್ರೆ ನೀವು ಭಾಳ ಆಶ್ಚರ್ಯ ಪಡ್ತೀರಿ. ಇವಾಗಲೂ ಕೂಡ ಹೀರೋ ಥರ ಇದ್ದಾರೆ. ಎಷ್ಟು ಸರ್ ತಮಗೆ ಏಜು? ಅವರು 23 ಅಂತಂದ್ರೆ ಮೋಸ್ಟ್ಲಿ 73. ನೋಡಿ, 73 ವರ್ಷ. ಇವತ್ತೆಲ್ಲ 25-30 ವರ್ಷಕ್ಕೇ ಎಲ್ಲ ಇದಾಗೋಗ್ಬಿಡ್ತೀವಿ. 73 ವರ್ಷ ಅವ್ರಿಗೆ. ಇವಾಗಲೂ ಕೂಡ ಅವ್ರಿಗೆ ಒಂದು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು, ಸಿನಿಮಾಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಅವರ ಮಹದಾಶೆ. ಯಾವತ್ತು ನನ್ನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲದು. ಯಾಕೆಂದರೆ 27 ಸಿನಿಮಾ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ, 27 ಸಿನಿಮಾನೂ ರಿಲೀಸ್ ಆಗಿದೆ. ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ನನಗೆ ಈ ಒಂದು ಸಂದರ್ಭದಲ್ಲಿ ಅವರು ನನ್ನನ್ನು ಕರೆದು ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಅದರಲ್ಲೂ ಎಲ್ಲ ಹಿರಿಯ ನಟರು ಮತ್ತು ನಮಗೆ ಗೋವಿಂದಣ್ಣ ನಮಗೆಲ್ಲ ಅನ್ನ ಕೊಟ್ಟಂಥವ್ರು, ಲಕ್ಷ್ಮಕ್ಕ ಅವರು, ಮತ್ತು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹಿರಿಯರು ಮಾಡಿರೋ ಪುಣ್ಯ ಅನಿಸುತ್ತೆ ನಂಗೆ ಸಿಕ್ಕಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ.
ನಿಮ್ಮೆಲ್ಲರ ನನ್ನ ಸ್ಟೇಜ್ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದರೆ ಅಂಬೆಗಾಲು ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ 2 ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲನೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಈ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ತಂಡಕ್ಕೆ ಪರಿಚಯ ಮಾಡಿದ ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದು ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳಿಕೊಂಡು ಐ ಥಿಂಕ್ ಥ್ಯಾಂಕ್ ಯು. ಜಲ್ಲಂತು ಒಳಗಡೆ ಯಾಕೆ ಅಂತಂದರೆ ಫಸ್ಟು ತಾರಮ್ಮನ ನೋಡಿದ ತಕ್ಷಣ, ಯಾಕೆ ಅಂತಂದರೆ ಹೇಳ್ತೀನಿ ಯಾಕೆ ಅಂತ. ಎಲ್ಲರೂ ಕಾಲ ಎಳಿತೆ ಕಾಲ ಅಂತ ಒಂದು ಸಿನಿಮಾ ಮಾಡಿದ್ವಿ ಮೇಡಮ್ ನಾವು. ಅದ್ರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಅದರಲ್ಲಿ ತಾರಮ್ಮಂಗೆ ಕ್ಯಾರವನ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಪೇಪರ್ ಕೊಟ್ಟು, ಡೈಲಾಗ್ ಪೇಪರ್ ಕೊಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ಟು ಬರ್ತಾಯಿದ್ವಿ. ಆಮೇಲೆ ಒಂದು ಇನ್ಸಿಡೆಂಟ್ ಆಗಿತ್ತು. ಎಲ್ಲ ಅದರಲ್ಲಿ ಅವ್ರು ಜೋಗಮ್ಮನ ಕ್ಯಾರೆಕ್ಟರ್ ಮಾಡಿದರು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗಬೇಕಾಗಿತ್ತು ಕ್ಯಾರವನ್ದಲ್ಲಿ. ನೀನು ಆಲ್ಮೋಸ್ಟ್ ಮೇಕಪ್ ಎಲ್ಲ ತೆಗಿತಾ ಇರಬೇಕಾದ್ರೆ ನಾನು ಸುಜಯ್ ಸರಿಗೆ ಒಂದು ಹೇಳಿದೆ, ಮೇಡಮ್ ಇದು ಸರ್ ಇನ್ನೊಂದು ಶಾರ್ಟ್ ಬೇಕಿತ್ತು ಸರ್ ಅಂತ. ಇಲ್ಲ ನನ್ನ ಮಗನೇ ಆವಾಗಲೇ ಹೇಳೋದಲ್ವೇನೋ, ಅವ್ರು ಹೋದ್ಮೇಲೆ ಹೇಳ್ತಿದೆಯಲ್ಲ ಅಂತಂದ್ರೆ ನನಗೆ ಇಲ್ಲ ಸರ್ ಆವಾಗಲೇ ನೆನಪಾಯಿತು, ನಿಮಗೆ ಹೆಂಗೆ ಹೇಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಅಂತ. ಆಮೇಲೆ ಸರಿ ತಗೊಳ್ಳೋಣ ಬಿಡು, ಅವ್ರು ನೋಡಿ ಏನು ಮಾಡಿದ್ದಾರೆ ನೋಡೋದು. ಅಷ್ಟೊತ್ತಿಗೆ ಮೇಡಮ್ ಆಲ್ರೆಡಿ ಮೇಕಪ್ ಎಲ್ಲ ತೆಗ್ದಾಯಿದ್ರು. ಸರಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಸರ್ ಅದನ್ನ. ಹೌದಾ ಸರಿ ಆಯಿತು, ಆವಾಗಲೇ ಹೇಳ್ಬೇಕು ಕ್ಷಣ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಅಲ್ಲಿಂದ ಇವಾಗ ಈ ಉತ್ತರ ಸಿನಿಮಾದಲ್ಲಿ ಅವ್ರ ಮುಂದೆ ಕಟಕಟೆಯಲ್ಲಿ ನಿಂತ್ಕೊಂಡು ಅವ್ರ ಜಡ್ಜು, ನಾನು ಆರೋಪಿ, ಆ ಥರ ಅದೊಂಥರ ಫುಲ್ಲು ಬ್ಲೆಸ್ ಫೀಲಿಂಗ್ ಆಯಿತು ನನಗೆ. ತುಂಬಾ ಖುಷಿ ಆಯಿತು ನನಗೆ ಅಷ್ಟಲ್ಲಿ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ಬರು ಆ ಕಡೆಯಿಂದ ಬರಬೇಕಾದ್ರೆ ಅಪೂರ್ವ ಮೇಡಮು, ಅವ್ರಿಗೂ ನನಗೊಂದು ಕನೆಕ್ಷನ್. ಹೆಂಗೆ ಅವ್ರು ಆಶ್ಚರ್ಯ ಆಗ್ತಾರೆ, ಇದು ಯಾವ ಕನೆಕ್ಷನ್ ಗುರು ಅಂತ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್, ಆಶ್ಚರ್ಯ. ಅವ್ರು ನನ್ನ ಮರ್ತಿರ್ಬೋದು, ಬಟ್ ನಾನು ಮರ್ತಿಲ್ಲ. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಂಬೆಗಾಲು ಇಟ್ಕೊಂಡು ಬರಬೇಕಾದ್ರೆ ರಿಯಾಲಿಟಿ ಶೋಗಳು ಅವೆಲ್ಲ ಬರ್ತಾಯಿತ್ತು. ನೀವು ಬಲೆ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು. ಡ್ಯಾನಿಶ್ ಸೇಠ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ನಮ್ಮ ಎಪಿಸೋಡ್ಗೆ ಅಪೂರ್ವ ಮೇಡಮ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರಿಗೆ ಪ್ರಪೋಸ್ ಮಾಡೋ ಒಂದು ಇದಿತ್ತು, ಅದ್ರಲ್ಲಿ ನಾನೇ ಪ್ರಪೋಸ್ ಮಾಡಿದ್ದೆ. ಅದ್ರಲ್ಲಿ ನನಗೆ 100 ಪಾಯಿಂಟ್ಸ್ ಕೊಟ್ಟಿದ್ರು, ಬೇರೆ ಯಾರಿಗೂ ₹1 ಕೊಟ್ಟಿರಲಿಲ್ಲ.